ಕಾರವಾರ ನಗರದ ನಮನ್ ಬೇಕರಿಯ ಮುಂಭಾಗ ಒಣಗಿದ ತೆಂಗಿನ ಮರವ ತೆರವುಗೊಳಿಸಲು ಶುಕ್ರವಾರ ವ್ಯಕ್ತಿಯೋರ್ವ ಮರ ಏರಿದ ವೇಳೆ ಮರವು ಬುಡ ಸಮೇತ ಧರೆಗುರುಳಿದೆ. ರಸ್ತೆ ಬದಿಯಲ್ಲಿ ಹಲವು ದಿನಗಳಿಂದ ಒಣಗಿದ್ದ ತೆಂಗಿನ ಮರ ಕಡಿಯಲು ನಗರಸಭೆಯ ಸಿಬ್ಬಂದಿ ವ್ಯಕ್ತಿಯೋರ್ವನಿಗೆ ತಿಳಿಸಿದ್ರು. ಈ ವೇಳೆ ಅಕ್ಕಪಕ್ಕದಲ್ಲಿದ್ದ ವಿದ್ಯುತ್ ತಂತಿಗಳನ್ನು ತೆರವು ಮಾಡಿಕೊಡುವುದಾಗಿ ಹೆಸ್ಕಾಂ ಸಿಬ್ಬಂದಿಯು ನಗರಸಭೆಯ ಸಿಬ್ಬಂದಿಗೆ ತಿಳಿಸಿದ್ರು. ಆದರೆ ಅದಕ್ಕೂ ಮುನ್ನವೇ ನಗರಸಭೆಯ ಸಿಬ್ಬಂದಿಯು ಮರ ತೆರವುಗೊಳಿಸಲು ಮುಂದಾಗಿದ್ರು. ಬಹುತೇಕ ಮರದ ತುದಿ ತಲುಪಿದಾಗಲೇ ಮರವು ಬುಡ ಸಮೇತ ರಸ್ತೆಯ ಬದಿ ವಾಲಿದೆ. ಕ್ಷಣ ಮಾತ್ರದಲ್ಲಿ ಮರವು ವಿದ್ಯುತ್ ತಂತಿಯ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ವಿದ್ಯುತ್ ತಂತಿಯ ಮೇಲೆ ಮರವು ನಿಂತ ಕಾರಣ ವ್ಯಕ್ತಿಯ ಪ್ರಾಣ ಉಳಿಸಿದೆ. ಸದ್ಯ ವ್ಯಕ್ತಿಯೋರ್ವ ಮರದ ಸಮೇತ ಬಿದ್ದ ದೃಶ್ಯವನ್ನ ಸ್ಥಳೀಯರು ಚಿತ್ರೀಕರಿಸಿದ್ದು ಎಲ್ಲೆಡೆ ವೈರಲ್ ಆಗಿದೆ. ವಿದ್ಯುತ್ ತಂತಿಯ ಮೇಲೆ ಮರ ಬಿದ್ದ ಪರಿಣಾಮ ಪಕ್ಕದ 3 ವಿದ್ಯುತ್ ಕಂಬಗಳು ಮುರಿದು ಹಾನಿಯಾಗಿದೆ. ಅಲ್ಲದೆ ಸಾಲಾಗಿ ನಿಲ್ಲಿಸಿದ್ದ ಗೂಡ್ಸ್ ವಾಹನಗಳಿಗೂ ಹಾನಿಯಾಗಿದೆ. ಪುರಸಭೆಯ ನಿರ್ಲಕ್ಷ್ಯದಿಂದಲೇ ಗೂಡ್ಸ್ ವಾಹನಗಳಿಗೆ ಹಾನಿಯಾಗಿದ್ದು ನಗರಸಭೆಯು ನಷ್ಟ ಭರಿಸಬೇಕು ಎಂದು ಚಾಲಕರು ಆಗ್ರಹಿಸಿದ್ದಾರೆ. ಘಟನೆಯಿಂದ ಹೆಸ್ಕಾಂ ಇಲಾಖೆಗೆ ಸುಮಾರು 50,000 ರೂಪಾಯಿ ನಷ್ಟವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್, ಈಗ ಮರ ಬಿದ್ದಿರೋದು ಏನು ಡ್ಯಾಮೇಜ್ ಏನಾಗಿತ್ತು? ಮರ ಲೈನ್ ಬಿಚ್ಚಿಬಿಡುತ್ತೆ. ನಮ್ಗೆ ಸಬ್ಜೆಂಟಿವ್ ನಾವು ಕಳಿಸ್ಕೊಟ್ಟಿದ್ದೆ. ಆವಾಗ ಅವನು ಮರ ಕಡಿಯುವ ವ್ಯಕ್ತಿ ಟ್ರಾಫಿಕ್ ಅಂತ ಮರ ಲೈನ್ ಬಿಚ್ಚಿಬಿಡೋ ಅವಶ್ಯಕತೆ ಇಲ್ಲ, ನಾನು ಹೇಳ್ತೇನೆ ಅಂದ್ರೆ ಅದು ನಮ್ಮವ್ರು ನಿಂತ್ಕೋ ನಾವು ಲೈನ್ ತೆಗಿತೀವಿ ಅಂದ್ರೆ ಇಲ್ಲ ನಾನು ತೆಗಿತೇನೆ ಅಂತ ಹತ್ತಿದ್ದೆ. ನಾವು ಲೈನ್ ಬಂದ್ ಮಾಡಿದ್ವಿ. ಇಮಿಡಿಯೇಟ್ಲಿ ಅದು ಕೆಳಗಡೆ ಬಂದುಬಿಡ್ತು. ಲೈನ್ ಇದಕ್ಕೆ ಅವ್ನು ಜೀವ ಉಳಿದಿರುತ್ತೆ. ಇಲ್ಲಾಂದ್ರೆ ಅವ್ನು ಸೀದಾ ನೆಲಕ್ಕೆ ಬಂದು ಪ್ರಾಣ ಅಪಾಯ ಇತ್ತಂದರೆ ಸೀದಾ ಲೈನ್ ಮೇಲೆ ಬಿದ್ದುಬಿಟ್ಟು ಸೀದಾ ಲೈನ್ ಮೇಲೆ ಬಂದು ಜೋತಾಡ್ಬಿಟ್ಟು ಇಲ್ಲ ನೇರವಾಗಿ ಬಂದು ರಸ್ತೆ ಬಂದುಬಿಡುತ್ತೆ ನಮಗೆ. ಅದಕ್ಕೆ ನಮ್ಮ 3 ಕಂಬ ಕಟ್ಟಾಗಿದೆ, ಮುರಿದು ಬಿದ್ದಿದೆ. ಬಾಟಮ್ ಟೋಟಲ್ ರೀತಿ ಕೆಳಗಡೆ ಹೋಗ್ಬಿಟ್ಟು ಜಡ್ಜ್ ಮಾಡ್ಲಿಕ್ಕಾಗಿಲ್ಲ ಏನೇನು ಅಂತ. ಹತ್ತ ಮೇಲೆ ಈ ಕರೆಂಟ್ ತೆಗೆದು ಹೋಗಿದ್ರೆ ಭಾಳ ಕಷ್ಟ. ಕರೆಂಟ್ ತೆಗೆದಿದ್ರು ಡೇಂಜರ್ ಇತ್ತು. ನಾವು ಕರೆಂಟ್ ಡಿಸ್ಕೌಂಟ್ ಮಾಡಿ ಲೈನು ಡಿಸ್ಕೌಂಟ್ ಮಾಡೋದಿದ್ವಿ. ತುಂಬ ಬಿಚ್ಚರಿ ಅವನೇ ಬೇಡ ನನಗೆ ಇಮಿಡಿಯೇಟ್ಲಿ ಹೊಡಿತಾನೆ ಅಂತ ಹೇಳ್ದ. ನಮ್ಮವ್ರು ನಿಂತ್ಕೊಂಡು ಹಿಡಿದ ಅವನು ಇಲ್ಲ ನಾನು ಕಾನ್ಫಿಡೆನ್ಸ್ ಇದೆ ಹತ್ತೇನಂದ ಹತ್ತದೆ ಸೀದಾ ಬಂದು ಬಿದ್ದು. ಸರ್, ಈಗ ಎಷ್ಟು ಹಾನಿ ಆಗಿರ್ಬೋದು? 3 ಕಂಬ ಅಂದರೆ ಹೆಚ್ಚು ಕಡಿಮೆ ಒಂದು ಸರ್, ನಿಮ್ಮ ಹೆಸರು? ಪ್ರಭಾರ ಶಾಖಾಧಿಕಾರಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.